ಬರುವಂತ ಮಳೆ ನಿಂತು ಹೋಗಿದೆ, ಬೆಳೆದಂತ ಫಸಲೆಲ್ಲ ಒಣಗಿ ಸೊರಾಗಿದೆ, ಹಸುಕರುಗಳೆಲ್ಲ ಒಣಗೋಗಿದೆ. ರಾಜ್ಯದಲ್ಲಿ ಬರಬಾರದಷ್ಟು ಬರಗಾಲ ಬಂದಿದೆ. ಎಂತ ನೋಡಿದರಂತ ಕೆಟ್ಟ ಕೆರೆಗಳೆಲ್ಲ ನೀರಿಲ್ಲ, ದನಗಳು ನೀರಿಗಾಗಿ ಹಂಬ ಹಂಬ ಕಥೆ ಮಾಡ್ತಾ ಇದ್ದೀನಿ. ಇಲ್ಲಿ ಮೇಲೆ ಅಣ್ಣ ಈ ಮಂಜುನಾಥ ಬಡಾವಣೆ ದನಕರುಗಳೆಲ್ಲ ಮೇವಿಲ್ಲದೆ ನೀರಿಲ್ಲದೆ ಸೊರಗೋಗಿದೆ. ದನಕರುಗಳ ಪಾಡಿತ್ತಾದರೆ ಜನಗಳೆಲ್ಲ ರಾಜನನ್ನು ಅನ್ನ ರಾಜ ನೀರು ಅನ್ನ ರಾಜ ನೀರು ನೀರು ಎಂದು ಪರದಾಡುತ್ತಿದ್ದಾರೆ. ಮಂತ್ರಿಯು ವಿಜೇಂದ್ರ ಭೂಪಾಲರತ್ತಿರ ಬಂದು, ಮಹಾರಾಜರೇ, ನಮ್ಮ ರಾಜ್ಯದಲ್ಲಿ ಬರಗಾಲವನ್ನು ಪ್ರಜೆಗಳೆಲ್ಲ ತೊಳಲಾಡುತ್ತಿದ್ದಾರೆ. ಮಂತ್ರಿ, ನಮ್ಮ ಕಣಜಲ್ಲಿರುವಂತಹ ದವಸ ಧಾನ್ಯಗಳನ್ನು ದಾನ ಮಾಡಿಬಿಡು. ರಾಜ, ದವಸ ಧಾನ್ಯವೇ? ಅಲ್ಲಿರುವಂತಹ ದವಸ ಧಾನ್ಯ 100 ಜನವಿದ್ದರೆ 10 ಜನಕ್ಕಾಗುವಷ್ಟಿದೆ, ಅದನ್ನೇ ಹಂಚಿಬಿಡು. ಹಂಚಲು ಮುಂದಾಗಿದ್ದಾರೆ. ಪರದಾಟಕ್ಕಂತ ಒಳಗಾದ ಜನರೆಲ್ಲ ನನಗೆ 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 ತನಗೆ ಎಂದು ಇದ್ದಂತಹ ಅಲ್ಪ ದವಸ ಧಾನ್ಯಗಳೆಲ್ಲವನ್ನು ಮಣ್ಣು ಪಾಲು ಮಾಡಿದ್ದಾರೆ. ಯಾರ ಪಾಲಿಗೋ ದೊರೆಯದಾಯಿತು ದವಸ ಧಾನ್ಯಗಳು ಮಣ್ಣು ಪಾಪ ಹಸಿದ ಬಡ ಜನರಿಗೆ ದವಸ ಧಾನ್ಯವನ್ನು ಹಂಚಲು ಮುಂದಾಗಿದ್ದಾನೆ ಮಂತ್ರಿ. ಕಿತ್ತಾಟದಲ್ಲಿ ದವಸ ಧಾನ್ಯಗಳೆಲ್ಲ ಮಣ್ಣು ಪಾಲಾಗಿದೆ. ರಾಜ, ಏನು ಮಾಡುವುದು ಈಗ, ಏನು ಮಾಡುವುದು ಎಂದು ಮಂತ್ರಿ ಮತ್ತು ರಾಜರು ಯೋಚಿಸುತ್ತಿದ್ದಾರೆ. ದುರ್ದೈವ ಬದಲಾಗಿದೆ. ರಾಜ್ಯದಲ್ಲೊಂದು ಹೆಣ್ಣು ಮಗುವಿಗೆ ಮಗುವಾಗಿದೆ. ಆ ತಾಯಿಗೆ ತಿನ್ನಲನ್ನವಿಲ್ಲ, ಕುಡಿಯಲು ನೀರಿಲ್ಲ, ದೇಹವು ಕುಗ್ಗೋಗಿದೆ. ಆಕೆಗೆ ಒಂದು ಗಂಡು ಮಗುವಾಗಿದೆ. ಮಗುವನ್ನು ಎದೆ ಕಚ್ಚಿಸುತ್ತಾಳೆ. ಹಾಲು ಬರದೆ ರಕ್ತ ಬಂದಿತಲ್ಲೋ, ರಕ್ತ ಬಂದಿತಲ್ಲೋ. ಓಡೋಡಿ ಬರುತ್ತಿದ್ದಾಳೆ ಅರಮನೆಗೆ. ಮಹಾರಾಣಿ ಶೀಲವತಿ ಮಗಳಾದ ನಲ್ಲ ತಂಗಿಯನ್ನು ನೋಡಲು ಓಡೋಡಿ ಬರುತ್ತಿದ್ದಾಳೆ. ನಲ್ಲ ತಂಗಾದೇವಿ ಸತ್ಯವಂತ ಶೀಲವತಿಯ ದೇವಿಯ ಮಗಳಾದ ಪತಿವ್ರತ ನಲ್ಲ ತಂಗಾದೇವಿ ನನ್ನ ಮಗುವಿಗೆ ಕೊಂಚ ಭಾಗವಾದರೂ ಹಾಲು ನುಡಿಸಲು ಹಾಲು ಕೊಡುತ್ತಾಳೆ. ನಿಲ್ಲಲು
ಕೊಡುತ್ತಾಯೆ, ಏನಾದರೂ ಕೊಡುತ್ತಾಯೆ ಎಂದರೆ ಹರೆಯ ಮನೆಯಲ್ಲೆಲ್ಲ ಹುಡುಕಾಡುತ್ತಾಳೆ. ಮಹಾಪ್ರಭು ಮಹಾಪ್ರಭು, ಒಂದು ಹೆಣ್ಣು ಮಗು ತನ್ನ ಮಗುವಿಗೆ ಹಾರವನ್ನು ಕೇಳಿಕೊಂಡು ಬಂದಿದ್ದಾಳೆ. ಏನು ಮಾಡುವುದು ಏನು ಮಾಡುವುದು? ನನ್ನ ಗಂಗ ನನ್ನ ಮಕ್ಕಳಿಗೆ ಕೊಡಲೇ ನಾ ಹೇಗೆ ಕೊಡಲಿ? ರಾಜರು ಪ್ರಜೆಗಳ ಮುಂದೆ ಹೇಳುವಂತಿಲ್ಲ. ಕಾರಣ ಹಬ್ಬ ಆದವನು ಮನೆಯಲ್ಲಿ ಕುಗ್ಗಿದರೆ ಇಡೀ ಮನೆಯೇ ಕುಗ್ಗುತ್ತದೆ ಎನ್ನುವ ಹಾಗೆ ರಾಜನು ತನ್ನೊಳಗಿನ ನೋವನ್ನು ಬಚ್ಚಿಟ್ಟುಕೊಂಡು ಪ್ರಜೆಗಳಿಗೆ ಧೈರ್ಯ ಹೇಳುತ್ತಿದ್ದಾನೆ. ಆದರೆ ಇತ್ತ ನನ್ನ ತಂಗಿಯ ಜೊತೆ ನನ್ನ ತಂಗನ ಜೊತೆ ಹೇಳುತ್ತಿದ್ದಾನೆ.